ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿರಿ. ಮಂತ್ರಾಲಯಕ್ಕೆ ಬಂದಿದ್ವಿ. ಲಾಸ್ಟ್ ಟೈಮು ನಾನು ಹೊಸ ವರ್ಷದ ದಿವಸ ಕರೆಕ್ಟಾಗಿ ಬಂದಿದ್ದೆ. ಈಗ ಒಂದು 15 ಡೇಸು ಲೇಟ್ ಆಯಿತು ಅಷ್ಟೇ ರಾಯರು ಕರೆಸ್ಕೊಳ್ಳೋಕ್ಕೆ. ಸೊ ಇದಕ್ಕಿಂತ ಮುಂಚೆನೂ ಕೂಡ ಬಂದು ಹೋಗಿದ್ದೆ. ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ತುಂಬ ಕ್ರೌಡ್ ಇದೆ. ಆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲ ಹೆವಿ ಕ್ರೌಡ್ ಇದೆ. ಓಂ ಶಕ್ತಿ ಮಾಲೆ ಅವರು ಇವರು ಅಂತ ತುಂಬ ಜನ ಹೆವಿ ಕ್ರೌಡ್ ಇದೆ. ಸೊ ಓಕೆ, ನೋಡಿ ಈ ಥರ ಇದೆ. ಪರವಾಗಿಲ್ಲ, ದರ್ಶನ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಿ, ತುಂಬ ಖುಷಿಯಾಗಿರಿ. ಸೊ ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ಸಂಕ್ರಾಂತಿ ಹಬ್ಬ ಹೆವಿ ಕ್ರೌಡು. ನಾರ್ಮಲಾಗಿ ಏನು ದರ್ಶನ ಆಗಲಿಲ್ಲ. ಧರ್ಮಸ್ಥಳದಲ್ಲಿ ಹೆಂಗೆ ಕ್ಯೂ ನಿಂತ್ಕೊಂತೀವಿ ಅದೇ ರೀತಿ ಕ್ಯೂ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ತುಂಬ ಖುಷಿ ಆಯಿತು. ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಯಾವ ಥರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಅದೇ ರೀತಿ ಮಾಡಿದ್ದಾರೆ. ಹೆವಿ ಕ್ರೌಡ್ ಇದೆ, ತುಂಬ ಚೆನ್ನಾಗಿದೆ. ನಾನು ದರ್ಶನಕ್ಕೆ ಹೋಗಿ ಎಷ್ಟೊಂದು 7-8 ಹೋಗಿದ್ನೇನಪ್ಪ. ಈಗ 12-1 ಗಂಟೆಗೆ ಆಚೆಗೆ ಬಂದೆ. ಊಟ ಕೂಡ ಮಾಡೋಕ್ಕಾಗಿಲ್ಲ, ಹೆವಿ ಕ್ರೌಡು. ಕಸ್ಟಮರ್ ವೆಯ್ಟಿಂಗಲ್ಲಿದ್ದರು, ಅದಕ್ಕೆ ಬರ್ತಾಯಿದ್ದೀನಿ. ತುಂಬ ಖುಷಿ ಆಯಿತು. ಎಲ್ರಿಗೂ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಮತ್ತೆ ಹ್ಯಾಪಿ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ, ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಜೀವನದಲ್ಲಿ ಕಷ್ಟ ಸುಖ ಏನಿದೆ ಎಲ್ಲ ಸಗುನಾಗಿ ನಾವು ಸ್ವೀಕರಿಸ್ತಾ ಮಾಡೋ ಕೆಲಸದಲ್ಲಿ ಒಂದು ಒಳ್ಳೆ ಹೆಜ್ಜೆ ಇಡ್ತಾ ಹೋಗ್ತಾರಣ. ನಿಮಗೆ ಪ್ರತಿಫಲ ಸಿಗಬೇಕನ್ನೋದು ಎಲ್ಲ ದೇವರು ಬಿಟ್ಟಿರುತ್ತೆ. ಅದು ಯಾವ ಟೈಮ್ ಏನು ಸಿಗಬೇಕು ಅನ್ನೋದು ಅದು ಸಿಕ್ಕುತ್ತೆ. ನಿಮ್ಮ ಕೆಲಸ ಮಾತ್ರ ನೀವು ಮಾಡ್ತಾಯಿರಿ. ಒಳ್ಳೆ ರೀತಿ ಬದುಕಿ ಲೈಫಲ್ಲಿ ಪ್ರತಿಯೊಂದು ಮೂಮೆಂಟು ಕೂಡ ಖುಷಿಯಾಗಿರಿ. ಲೈಫಲ್ಲಿ ಏನಿಲ್ಲ ಇಷ್ಟು ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ.